ಸ್ನೇಹಿತರೆ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯ ಕಾವ್ಯ ಶೇವಾ ಅವರು ಏಕಾಏಕಿ ಲೈವ್ ಬಂದಿದ್ದಾರೆ. ಸೊ ಯಾವ ವಿಚಾರಕ್ಕೆ ಏನು ಹೇಳಿದರು, ಸೊ ಗಿಲ್ಲಿ ನಟ ಮತ್ತು ಕಾವ್ಯ ಅವರ ಮದುವೆ ವಿಚಾರವಾಗಿ ಫ್ಯಾನ್ಸ್ ಧ್ವನಿ ಎತ್ತಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಏನು ಕೊಟ್ಟರು, ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ನೀವು ಕೂಡ ಈ ವಿಡಿಯೋ ನೋಡ್ತಾ ಇದ್ದರೆ ಸ್ನೇಹಿತರೆ, ನೀವು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ಕಾವ್ಯ ಶೇವಾ ಅವರು ಭಾಳ ಟ್ರೆಂಡ್ನಲ್ಲಿ ಸೃಷ್ಟಿ ಆಗಿದ್ದಾರೆ. ನಟಿ ಅವರು ಈಗ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾರೆ ಗಿಲ್ಲಿಯ ಒಡನಾಟದಲ್ಲಿ. ಸದ್ಯ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಂಥ ಕಾವ್ಯ ಶೇವಾ ಅವರು ಭಾಳ ಬ್ಯುಸಿ ಆಗಿದ್ದಾರೆ. ಅಭಿಮಾನಿಗಳ ಒಂದು ಕಾರ್ಯಕ್ರಮಗಳಾಗಿರ್ಬೋದು, ಅಭಿಮಾನಿಗಳ ಜೊತೆ ಮೀಟ್ ಆಗುವುದಾಗಿರ್ಬೋದು, ಕೆಲವೊಂದಿಷ್ಟು ಕಾರ್ಯಕ್ರಮಗಳಿಗೆ ಭಾಳ ಬ್ಯುಸಿ ಇರುವಂಥ ಕಾರಣದಲ್ಲಿ ಇವತ್ತು ಯಾರೂ ಕೂಡ ಕ್ಲಾರಿಟಿಯನ್ನು ಕೊಟ್ಟಿರಲಿಲ್ಲ. ಹಾಗಾಗಿ ಗಿಲ್ಲಿ ನಟ ಮತ್ತು ಕಾವ್ಯ ನಡುವಿನ ಸಂಬಂಧದ ಬಗ್ಗೆ, ಮದುವೆ ವಿಚಾರದ ಬಗ್ಗೆ ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಅಭಿಮಾನಿಗಳಿಗೆ ವಿಶ್ ಕೂಡ ಮಾಡಿರುವಂಥದ್ದು. ಸೊ ಈ ಒಂದು ವಿಡಿಯೋ ನೋಡೋಣ ಸದ್ಯ ಏನು ಹೇಳಿದರು ಅಂತ. ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಂತಹ ಗಿಲ್ಲಿ ಮತ್ತು ಕಾವ್ಯ ಅವರ ಇಬ್ಬರ ಸ್ನೇಹ ಎಂಥದ್ದು ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರವಾಗಿದೆ. ಸದ್ಯ ಇವರಿಬ್ಬರು ಮದುವೆ ಆಗಬೇಕು ಅಂತ ಬಿಗ್ ಬಾಸ್ ಮೊದಲಿನಿಂದಲೂ ಕೂಡ ಜನ ನಿರ್ಧಾರ ಮಾಡಿಬಿಟ್ಟಿದ್ರು. ಸದ್ಯ ಇವರಿಬ್ಬರು ಆಚೆ ಬಂದರೂ ಕೂಡ ಅವರ ಸ್ನೇಹ ಪ್ರೀತಿ ಹಾಗೇ ಇದೆ. ಇವರಿಬ್ಬರ ಒಡನಾಟ ಕೂಡ ಹಾಗೇ ಇರುವಂಥದ್ದು. ಸದ್ಯ ಇವರಿಬ್ಬರ ಜೋಡಿ ಒಂದಾಗಲಿ, ಇವರಿಬ್ಬರು ಕುಟುಂಬಸ್ಥರು ಒಂದು ಆಗಿ ಇವರ ಒಂದು ಮದುವೆ ವಿಚಾರ ಕೂಡ ನಡೀಲಿ ಅಂತ ಅದೆಷ್ಟೋ ಅಭಿಮಾನಿ ಬಳಗದಿಂದ ಇವರಿಬ್ಬರ ಮದುವೆ ವಿಚಾರವನ್ನು ಸದ್ಯಕ್ಕೆ ಮಾಡಿಬಿಟ್ಟಿದ್ದಾರೆ. ಆದರೆ ಅಸಲಿಗೆ ಇವರು ಕ್ಲಾರಿಟಿಯನ್ನು ಕೊಡಬೇಕಾಗಿತ್ತು. ಸೊ ಇವತ್ತು ಏಕಾಏಕಿ ಲೈವ್ ಬಂದಿದ್ದಂತಹ ಕಾವ್ಯ ಶೇವಾ ಅವರು, ನಾನು ಬ್ಯುಸಿ ಆಗಿರುವ ಕಾರಣ ನಿಮ್ಮ ಜೊತೆ ಮಾತನಾಡಿಕೆ ಆಗಲಿಲ್ಲ, ಕೆಲವೊಂದಿಷ್ಟು ಕ್ಲಾರಿಟಿಯನ್ನು ಕೊಡೋಕ್ಕಾಗಲಿಲ್ಲ, ನನಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದೀರಾ, ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಕಾವ್ಯ ಅವರು ಅಭಿಮಾನಿಗಳು ಇಟ್ಟಂಥ ಬೇಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಸದ್ಯ ಮೇಡಮ್, ನೀವು ಕೂಡ ಗಿಲ್ಲಿ ಮತ್ತು ಕಾವ್ಯ ಅವರು ಮದುವೆ ಆದರೆ ಸಖತ್ತಾಗಿರುತ್ತೆ, ನೀವು ಗಿಲ್ಲಿ ಅವ್ರನ್ನ ಮದುವೆ ಆಗಿ ನಿಮ್ಮ ಜೀವನ ಸಖತ್ತಾಗಿರುತ್ತೆ, ನಿಮ್ಮಿಬ್ಬರ ಜೋಡಿ ಇಷ್ಟ ಅಂತ ಹೇಳಿದರೆ, ಸದ್ಯಕ್ಕೆ ಕ್ಲಾರಿಟಿ ಕೊಟ್ಟಿರುವಂತಹ ಕಾವ್ಯ ಶೇವಾ ಅವರು, ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ, ನಾವು ಕೂಡ ಲವ್ ಕೂಡ ಆ ರೀತಿಯಾಗಿ ಇರಲಿಲ್ಲ, ಫ್ರೆಂಡ್ಸ್ ಆಗೇ ಇದ್ವಿ. ಸೊ ಕುಟುಂಬದವರು ಹೇಗೆ ಹೇಳ್ತಾರೆ ಹಾಗೆಯೇ ಮಾಡ್ತೀವಿ, ಕುಟುಂಬದವರು ಒಪ್ಪಿದರೆ ನಾವು ಮದುವೆ ಆಗ್ತೀವಿ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ ವೀಕ್ಷಕರೇ. ಕಾದು ನೋಡಬೇಕು. ಎಲ್ಲೋ ಒಂದು ಕಡೆ ಪ್ರೀತಿ ಇರುವಂಥದ್ದು ಖಂಡಿತವಾಗ್ಲೂ ಅವರು ಸ್ಪಷ್ಟನೆಯನ್ನು ತಿಳಿಸಿದ್ದಾರೆ. ಸದ್ಯ ಗಿಲ್ಲಿ ಮತ್ತು ಕಾವ್ಯ ಮದುವೆ ಆಗ್ತಾರಾ ಅನ್ನೋದು ಎಲ್ಲರ ಪ್ರಶ್ನೆ ಆಗಿತ್ತು. ಇದಕ್ಕೆ ಒಂದು ಸಣ್ಣ ತೂಕದ ಮಟ್ಟಿಗೆ ಒಂದು ಕ್ಲಾರಿಟಿ ಸಿಕ್ಕಿದೆ. ಸೊ ಕಾದು ನೋಡಬೇಕು, ಮುಂದಿನ ಹಂತಗಳಲ್ಲಿ ಇವರಿಬ್ಬರು ಮದುವೆ ಆಗುವ ಸಾಧ್ಯತೆ ಕೂಡ ಇರ್ತದೆ. ಸದ್ಯಕ್ಕೆ ಅವರು ಕ್ಲಾರಿಟಿ ಕೊಟ್ಟಿರುವಂಥದ್ದು, ಕುಟುಂಬಸ್ಥರ ಮೇಲೆ ಭಾರವನ್ನು ಹಾಕಿದ್ದಾರೆ. ಅವರು ಒಪ್ಪಿದರೆ ನಾವು ಕುಟುಂಬಸ್ಥರ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಇವರಿಬ್ಬರು ಮದುವೆ ಆಗಬೇಕಾ, ಇವರಿಬ್ಬರ ಸ್ನೇಹ ಹೀಗೆ ಕಂಟಿನ್ಯೂ ಆಗಬೇಕಾ, ಯಾವುದಾದ್ರೂ ಒಂದು ವಿಚಾರವಾಗಿ ಇವರ ಮೇಲಿರುವಂತಹ ಪ್ರೀತಿ ಸ್ನೇಹ ಯಾವುದಾದ್ರೂ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರಿಬ್ಬರ ಮೇಲೆ ಕಮೆಂಟನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.